ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ಎಸ್ ವಿ ಚಂದ್ರಕಲಾ ಶಿವಮೊಗ್ಗ. ಈ ದಿನದ ನನ್ನ ಒಂದು ಉಪಯುಕ್ತ ಮಾಹಿತಿ ವಿಡಿಯೋ ಅಂತ ಹೇಳಿದ್ರೆ, ಕೆಂಪು ಹೊನಗನೆ ಹಾಗೂ ಹಸಿರು ಹೊನಗನೆ ಸೊಪ್ಪಿನ ಒಂದು ಉಪಯೋಗ ಹಾಗೂ ಅದರ ಒಂದು ಆರೋಗ್ಯ ಲಾಭಗಳು ಏನು ಅನ್ನೋದು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ಮಳೆಗಾಲ ಶುರುವಾಗಿರೋದ್ರಿಂದ ನಮಗೆ ತುಂಬ ಬೆರಕೆ ಸೊಪ್ಪುಗಳು, ಆಮೇಲೆ ಅಧಿಕ ಸಂಖ್ಯೆಯ ಅತ್ಯುತ್ತಮವಾದ ಸೊಪ್ಪುಗಳು ಸಿಗುತ್ತೆ. ಅದರಲ್ಲೇ ವರ್ಷ ಇಡೀ ಬೆಳೆಯುವಂಥ ಈ ಹೊನೆಗೊನೆ, ಇದಕ್ಕೆ ಹೊನ್ನುಗೊನೆ ಅಂದರೆ ಒಂದು ಚಿನ್ನದಂಥ ಅಮೂಲ್ಯವಾದ ಒಂದು ಇದು ಸೃಷ್ಟಿ ಅಂತ ಹೇಳಿ. ಮುಖ್ಯವಾಗಿ ಮನುಷ್ಯನಿಗೆ ದೇಹದ ಆರೋಗ್ಯ ಚೆನ್ನಾಗಿರ್ಬೇಕಾದ್ರೆ ರಕ್ತಹೀನತೆ ಅನ್ನೋದೊಂದು ಇರಬಾರ್ದು. ಈ ರಕ್ತಹೀನತೆಯನ್ನು ಹೋಗಲಾಡಿಸುವಂಥ ಈ ಹೊನಗನೆ ಸೊಪ್ಪಿನ ಬಗ್ಗೆ ಒಂದಿಷ್ಟು ತಿಳ್ಕೊಳ್ಳೋಣ ಅಂತ ಹೇಳಿ. ಇದರಲ್ಲಿ ಅಧಿಕ ಸಂಖ್ಯೆಯ ಪ್ರೋಟೀನ್ಸ್ ಇರೋದಲ್ಲದೆ ಈ ಹಸಿರು ಮತ್ತು ಕೆಂಪು ಹೊನಗನೆ ಸೊಪ್ಪಲ್ಲೇ ಎರಡರಲ್ಲೂ ಒಂದೇ ರೀತಿಯ ಒಂದು ಪೋಷಕಾಂಶಗಳು ಇರುತ್ತೆ. ಬಾಣಂತಿಗೆ ಸಹಿತ ಇದರ ಸೊಪ್ಪನ್ನು ನೋಡಿ, ಇದು ಹೇಗೆ ಅಂದರೆ ಇದಕ್ಕೆ ಬಿಳಿ ಹೂ ಮಧ್ಯೆ ಬರುತ್ತೆ. ಬಿಳಿ ಹೂ ಮಧ್ಯೆ ಬಿಟ್ಟರೂ ಕೂಡ ಇದರ ಒಂದು ಬಿಡಿ ಸೊಪ್ಪನ್ನೇ ತೆಗೆದುಕೊಂಡು ಪಲ್ಯ ಸಾಂಬಾರು ಎಲ್ಲ ಮಾಡಿ ಸೇವಿಸೋದ್ರಿಂದ ರಕ್ತಹೀನತೆಯನ್ನು ಕಡಿಮೆ ಮಾಡ್ಬೋದು, ದೇಹದ ಮತ್ತು ರಕ್ತ ಶುದ್ಧೀಕರಣ ಕೂಡ ಆಗುತ್ತೆ ಅಂತ ಹೇಳಿ. ಈಗ ಮಳೆಗಾಲದಲ್ಲಿ ಇದು ಸೊಂಪಾಗಿ ಹೇರಳವಾಗಿ ಬೆಳೆಯುತ್ತೆ. ನೀವೊಂದು ಪಾಟಲ್ಲಿ ಕೂಡ ಹಾಕೊಬೋದು, ನೆಲದಲ್ಲಿ ಅದು ಹಬ್ಕೊತ ಹೋಗುತ್ತೆ. ಹಸಿರು ಹೊನಗೊನೆ ಬೀದಿ ಬದಿಗಳಲ್ಲಿ ಕೂಡ ಎಲ್ಲೆಂದರೆ ಅಲ್ಲಿ ಬೆಳ್ಕೊಂಡು ಹೋಗುತ್ತೆ. ಆದರೆ ಕೆಂಪು ಹೊನಗನೆಯನ್ನು ನಾವು ಸಾಕಬೇಕು, ಅದನ್ನು ಮನೇಲೆ ಒಂದು ಜಾಗದಲ್ಲೋ ಪಾಟಲ್ಲೋ. ಈಗ ಇದರದ್ದು ಉಪಯೋಗ ಹೇಗೂ ನಾವು ಎಲ್ಲದರ ಮೂಲ ನಮಗೆ ಆಹಾರದ ರೂಪವಾಗಿ ಸೇವಿಸೋದಕ್ಕೆ ಯಾವುದಿರುತ್ತೆ ಅದನ್ನು ಹುಡುಕ್ತಾ ಇರ್ತೀವಿ. ಇನ್ನು ನಾಟಿ ವೈದ್ಯರು ಕೊಡುವಂಥ ಔಷಧಿ ಉಪಚಾರಗಳೆಲ್ಲ ಅದನ್ನು ಅವ್ರ ಹತ್ರನೇ ಕೇಳಿ ತಿಳ್ಕೊಬೇಕು. ನಾವು ಇದನ್ನು ಪಲ್ಯ ಸಾಂಬಾರು ಆಮೇಲೆ ತಂಬುಳಿ ಇದೆಲ್ಲ ಮಾಡಿ ಸೇವಿಸೋದ್ರಿಂದ ನಮಗೆ ರಕ್ತಹೀನತೆ ಕಡಿಮೆ ಆಗೋದಲ್ಲದೆ ರಕ್ತ ಶುದ್ಧಿ ಹಾಗೂ ನಮಗೆ ಇಡೀ ದೇಹದ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ, ರುಚಿಕರವಾಗಿರುತ್ತೆ, ಅರುಚಿ ಹೋಗುತ್ತೆ. ಹೊನಗನೆ ಸೊಪ್ಪು ಕಣ್ಣಿನ ದೃಷ್ಟಿದೋಷಕ್ಕಂತೂ ತುಂಬ ಒಳ್ಳೆಯದು ಅಂತ ಅದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ದೃಷ್ಟಿದೋಷ ಕಡಿಮೆ ಆಗ್ತಾ ಬಂದಾಗ ಇದರ ದಿನನಿತ್ಯದ ಸೇವನೆಯಿಂದ ದೃಷ್ಟಿದೋಷ ಕೂಡ ಉತ್ತಮವಾಗುತ್ತೆ. ಈಗ ಈ ಹೊನಗನೆ ಸೊಪ್ಪು ನಾನು ಹೇಗೆ ಬೆಳೆದಿದ್ದೀನಿ ಅಂತ ತೋರಿಸ್ತೀನಿ. ಬೆಳೆದಿದ್ದೀನಿ ಅಂದರೆ ನಮ್ಮನೆ ಮಟ್ಟಿಗೆ ಆಗೋ ಹಾಗೆ ನೋಡೋಣ ಅಲ್ವಾ. ಅದು ನುಗ್ಗೆ ಸೊಪ್ಪು ಕಿತ್ಕೊಂಡೆ ಬಿಡ್ತೀನಿ ಬನ್ನಿ, ನಾಳೆ ಬಸ್ಸಾರು ಬೇಬಿಯವರು ಕಿತ್ಕೊಳ್ಳ. ಇದು ಇದೆಲ್ಲ ಬರೀ ಅದೇ ತುಂಬ ಒಳ್ಳೆ ಚೆನ್ನಾಗಿದೆ ನೋಡಿ. ಇದು ಒಂದು ಎಲ್ಲೇ ಖಾಲಿ ಜಾಗ ಇರಲಿ ಮಳೆಗಾಲದಲ್ಲಂತೂ ಯಥೇಚ್ಛವಾಗಿಬಿಡುತ್ತೆ. ಹಾಗೆ ಪಾಟಲ್ಲಿ ಹಾಕಿದ್ದೀನಿ ನೋಡಿ. ಇದು ಪಾಟಲ್ಲು ಎಷ್ಟು ಸುತ್ತಲೂ ಹೇಗೆ ಬಂದಿದೆ ಅಂತೇಳಿ. ಒಂದು ಕಂಡಿ ಈ ಆಮೇಲೆ ನೋಡಿ ಬಿಳಿ ಹೂ ಸಹಿತ ಉದುರು ಬಿಟ್ಟು ಅದು ಬೀಜ ಆಗಿ ಮತ್ತೆ ಹುಟ್ಕೊಳ್ಳೋಂಥದ್ದು. ಇದರಲ್ಲೇ ಬಿಳಿ ಹೂವು ಸಂದಿಲೆ ಎರಡು ಎಲೆ ಮಧ್ಯೆ ನೋಡಿ ಕಣ್ಣಿರೋ ಹತ್ರ ಬಿಳಿ ಹೂವಿರುತ್ತೆ. ನೋಡಿ, ಇದು ಕೆಂಪು ಹೊನಗನೆ. ಇದು ಹೀಗೆ ಸಣ್ಣ ಪಾಟಲ್ಲೂ ಹಾಕೊಬೋದು. ಜಾಗ ಇಲ್ಲ ಅನ್ನೋರು ಏನು ಬೇಜಾರು ಮಾಡ್ಕೊಳ್ಬೇಕಾಗೇ ಇಲ್ಲ. ನೋಡಿ, ಈ ಥರ ಅಗ್ಲ ಪಾಟ್ ಇರುತ್ತೆ. ಇದರಲ್ಲೇ ಒಂದು ಸಲ ಪಲ್ಯ ಹಾಕಿದ್ರೆ ಇದ್ರ ಜೊತೆಗೆ ಒಂದು ಸ್ವಲ್ಪ ಹೆಸರು ಬೇಳೆನೋ ಏನೋ ಒಂದು ನಿಮಗೆ ಯಾವ ಕಾಳು ಇಷ್ಟ, ಅಳಸಂಡೆ ಕಾಳು ಏನಿರುತ್ತೆ ಅದನ್ನು ಹಾಕ್ಕೊಂಡು ಮಾಡೋದು. ಹೇಗೆ ಅಂದರೆ ಇದು ನೋಡಿ, ಈ ಥರ ಎಳೆ ಕಡ್ಡಿ ಇರುತ್ತೆ. ಇದು ಬರೀ ಎಲೆ ಬಿಡಿಸ್ಬೇಕಂತಲ್ಲ, ಹೀಗೆ ಎಳೆದು ಇರುತ್ತೆ ನೋಡಿ. ಈ ಥರ ಇದನ್ನು ನಾವು ಮುರಿದು ಪಲ್ಯಕ್ಕೆ ಸಾಂಬಾರಿಗೆ ಎಲ್ಲ ಹಾಕ್ಕೊಂಡು, ಈಗ ನಾನಿವತ್ತು ಹೆಸರು ಕಾಳು ಜೊತೆ ಈಗ ಸಾಯಂಕಾಲಕ್ಕೆ ನನಗೆ ಚಪಾತಿಗೆ ಒಂದು ಸ್ವಲ್ಪ ಗಸಿ ಬೇಕು. ಅದಕ್ಕೆ ಕಿತ್ಕೊಳ್ಳೋಕೆ ಬಂದಾಗ ಇದೊಂದು ವಿಡಿಯೋ ಮಾಡಿಬಿಡೋಣ ಅಂಥೇಳಿ ಮಾಡಿದ್ದು ನಾನು. ಇದೆಲ್ಲ ನೋಡಿ, ಇದಕ್ಕೆ ಏನು ಕಷ್ಟಪಡಬೇಕಾಗಿಲ್ಲ. ಮನೆ ಮುಂದೆ ಇರೋ ಒಂದು ಸಣ್ಣ ಜಾಗದಲ್ಲೇ ಹಾಕ್ಕೊಬೋದು ಅಲ್ವಾ. ನಾನು ಹೀಗೆ ಮನೆ ಹೊರಗಡೆನೂ ಹಾಕಿದ್ದೀನಿ ನೋಡಿ. ಕರಿಬೇವು ಹಾಕ್ಕೊಂಡಿದ್ದೀನಿ, ಆಮೇಲೆ ನುಗ್ಗೆ ಸೊಪ್ಪು, ಈಗ ನುಗ್ಗೆ ಸೊಪ್ಪು ಕಿತ್ತಾಯಿತು, ಪಲಾವ್ ಎಲೆ, ಹೀಗೆ
ನೋಡಿ ಏನು ಬೇಕೋ ಅದು ಒಂದೊಂದು ಗಿಡ ಇರೋಷ್ಟು ಸ್ವಲ್ಪ ಜಾಗದಲ್ಲೇ ಹಾಕ್ಕೊಂಡು ಮಾಡೋಂಥದ್ದು. ಹೊರಗಡೆ ಕೂಡ ಹೊನ್ಗಾನೆ ಸೊಪ್ಪು ಅಲ್ಲಲ್ಲಲ್ಲೇ ನೆಲದಲ್ಲಿ ತುಂಬ ಬೆಳೆದಿದೆ, ಆದರೆ ತಕ್ಷಣ ಶುದ್ಧವಾಗಿರುತ್ತೆ ಇದು. ನಾವೇ ಇಲ್ಲಿ ಸಾಕ್ಕೊಂಡಾಗ ಕ್ಲೀನಾಗಿರುತ್ತೆ. ನೋಡಿ ಇಷ್ಟು ಹೊನ್ಗಾನೆ ಸೊಪ್ಪಲ್ಲೇ ಒಂದು ಸ್ವಲ್ಪ ಹೆಸರು ಕಾಳು ಹಾಕ್ಬಿಟ್ರೆ ಅಂತೂ ನೋಡಿ ತುಂಬ ಪಲ್ಯ ಆಗುತ್ತೆ. ಒಂದು 4 ಜನ ಅಂತೂ ತಿನ್ಬೋದು. ಆಗಲಿ ದಿನನಿತ್ಯ ನಮ್ಮ ಆರೋಗ್ಯದಲ್ಲಿ ಒಂದಿಷ್ಟು ಸುಧಾರಣೆ ಏನು, ಆರೋಗ್ಯ ಚೆನ್ನಾಗಿರೋ ಆರೋಗ್ಯನೇ ನಾವು ಇನ್ನಷ್ಟು ಚೆನ್ನಾಗಿ ಮಾಡ್ಕೊಬೋದು. ಆಮೇಲೆ ಕಣ್ಣಿನ ದೃಷ್ಟಿದೋಷ ನಮಗೆ ಸಣ್ಣ ಸಣ್ಣ ಮಕ್ಕಳಿಗೆಲ್ಲ ಬರೋದು ವಿಟಮಿನ್ಸು ಏನು ಅದು ಸಿ ಅನ್ನಂಗ ಕೊರತೆ ಅಂತೆಲ್ಲ ಹೇಳ್ತಾರೆ. ಯಾಕಂದರೆ ಅವು ಬೇಡ ಅಂದ ತಕ್ಷಣ ಸುಮ್ಮನಾಗ್ಬಿಡ್ತೀವಿ ನಾವು. ಒಂಚೂರು ಹೇಗಾರು ಮಾಡಿ ಎಳೆ ಮಕ್ಕಳು ಇರ್ತಾನೆ ಇಂಥದ್ದೆಲ್ಲ ಕೊಡಬೇಕು ಸೊಪ್ಪುಗಳನ್ನ ಎಲ್ಲ. ಇದು ಸಲಾಡ್ ಮಾಡೋಂಥದ್ದು ಮತ್ತು ಸಾಂಬಾರಿಗೆ ಹಾಕೋಂಥದ್ದು. ಯಾವುದೇ ಒಂದು ಸೊಪ್ಪು ಬೇರೆದೊಂದು ಸಬ್ಬಸಿಗೆ ಸೊಪ್ಪು ಜೊತೆ ಮೆಂತ್ಯ ಸೊಪ್ಪು ಜೊತೆ ಇದು ಒಂದು ಹಿಡಿ ಹೀಗೆ ಹಾಕಿದಾಗ ಸಾಂಬಾರು ರುಚಿಯಾಗುತ್ತೆ ಮತ್ತು ನಮಗೆ ಒಂದು ಪೋಷಕಾಂಶಗಳ ಕೊರತೆನೂ ಉಂಟಾಗಲ್ಲ. ನೋಡಿದ್ರಲ್ಲ ಪ್ರಿಯ ವೀಕ್ಷಕರೇ, ನಾನಿವತ್ತು ನಿಮಗೆ ವಿಡಿಯೋ ಮಾಡಿರೋದು ಹಸಿರು ಹೊನಗನೆ ಹಾಗೆ ಕೆಂಪು ಹೊನಗನೆ ಇದೆರಡು ಮಿಕ್ಸ್ ಮಾಡಿಬಿಟ್ರೆ ಅಂತೂ ತುಂಬ ಚೆನ್ನಾಗಿರುತ್ತೆ. ಮತ್ತು ತಲೆಗೆ ಕೂಡ ಈ ಎಣ್ಣೆ ತಯಾರಿಸ್ಬೇಕಾದ್ರೆ 1-2 ಕುಡಿ ಇದನ್ನೆಲ್ಲ ಹಾಕ್ತಾರೆ. ಯಾಕಂದರೆ ಇದು ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ, ಏನಿಲ್ಲ, ತುಂಬ ಒಳ್ಳೆಯದು. ಹಾಗೆ ನೋಡಿ ಹೀಗೆ ಹರಡ್ಕೊತ ಬಿಡುತ್ತೆ. ಇದು ಬೇರುಗಳನ್ನು ಬಿಟ್ಕೊತ ನಾವು ಇವಾಗ ಹೀಗೆ ಕಟ್ ಮಾಡ್ತೀವಲ್ಲ, ಹೀಗೆ ಕಟ್ ಮಾಡಿ ನೋಡಿ ಇದನ್ನು ಹೀಗೆ ಬಿಡ್ತೀವಿ, ಇದು ಮತ್ತೆ ಹರಡ್ಕೊಳ್ತಾ ಬಿಡುತ್ತೆ. ಇದೇನು ಬುಡ ಸಮೇತ ಬೇರೆ ಸೊಪ್ಪೆಲ್ಲ ಕಿತ್ತು ಹಾಗೆ ಬುಡ ಸಮೇತ ಒಂದೇ ಸಲ ಅಂತ ಇಲ್ಲ. ಇದು ಹಿಂಗೆ ಕಟ್ ಮಾಡಿ ಹಾಕ್ದಂಗೂ ನೋಡಿ ಹೀಗಿರುತ್ತಲ್ವ ಬುಡ, ಹೀಗೆ ಬುಡ ಎಲ್ಲ ಇರುತ್ತೆ. ಈ ಥರ ಬೇರು ಬಿಟ್ಕೊತ ಇರುತ್ತೆ. ಇವಾಗ ನಾವು ಹೀಗೆ ಮೇಲಿಂದು ಈ ಕುಡಿನ ಕಟ್ ಮಾಡಿಕೊಂಡು ಏನು ಹೂವೇನು ಎಸಿಬೇಕು ಅಂತ ಇಲ್ಲ, ಇದು ಒಳ್ಳೆಯದೇ. ಕುಡಿ ಕಟ್ ಮಾಡ್ಕೊತ ಇದನ್ನೇ ಬಿಟ್ಟಾಗ ಇನ್ನೊಂದು 15 ದಿನಕ್ಕೆ ಮತ್ತೆ ಚಿಗುರ್ಕೊಂಡ್ಬಿಡುತ್ತೆ ಅದು. ನೋಡಿದ್ರಲ್ಲ ಪ್ರಿಯ ವೀಕ್ಷಕರೇ, ತುಂಬ ಅಮೂಲ್ಯವಾದ ದೇಹಕ್ಕೆ ಸಾಕಷ್ಟು ಪೋಷಕಾಂಶಗಳನ್ನು ನೀಡುವಂಥ ಈ ಹಸಿರು ಮತ್ತು ಕೆಂಪು ಹೊನಗನೆ ಸೊಪ್ಪಿನ ಉಪಯೋಗ ಹಾಗೂ ಇದನ್ನು ಬೆಳೆಸೋದೆಷ್ಟು ಸುಲಭ ಅಂತ ಹೇಳಿ. ಇದಕ್ಕೇನು ಸ್ವಲ್ಪ ನೀರು ಬೇಕಾಗುತ್ತೆ, ಅಷ್ಟು ಬಿಟ್ಟರೆ ನೀರು ಬಿದ್ದಂಗೂ ತುಂಬ ಚೆನ್ನಾಗಿ ಬರುತ್ತೆ. ಕೆಲವು ಸಸ್ಯಗಳಿಗೆ ನೀರು ಜಾಸ್ತಿ ಬೇಡ, ಕೆಲವಕ್ಕೆ ಬೇಕಾಗುತ್ತೆ. ನೋಡಿ ಕೆಂಪು ಹೊನಗನೆ ಅಂತೂ ಅಷ್ಟು ಚೆನ್ನಾಗಿ ಬಂದಿದೆ. ಇದನ್ನೊಂದು ಕುಡಿ ನೀವು ಬೇರೆ ಎಲ್ಲ ಈ ಥರ ಗಟ್ಟಿ ಇರೋದು ನೆಟ್ಟರು ಬಂದುಬಿಡುತ್ತೆ. ಹೀಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿತ್ತು, ಹೊನಗನೆ ಸೊಪ್ಪಿನ ಉಪಯೋಗಗಳು ಮತ್ತು ಬೆಳೆಸುವಿಕೆ ಇದಿಷ್ಟ ಆಗಿತ್ತು ಅಂದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು. ಈ ಸೊಪ್ಪು ನೋಡಿದ್ರೇ ಅಷ್ಟು ಖುಷಿಯಾಗುತ್ತೆ.